ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಮಂಡಕ್ಕಿ ಉಸುಳಿ ಅಥವಾ ತೋಯಿಸಿದ ಮಂಡಕ್ಕಿ ಅಂತಲೂ ಕೂಡ ಕರೀತಾರೆ. ಬಹಳ ರುಚಿಯಾಗಿರುತ್ತೆ. ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಮಂಡಕ್ಕಿನ ಒಂದು 4 ಲೀಟ್ರ್ ಆಗೋವಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಹಿಂಡಿ ಎತ್ತಿಡ್ಬೇಕು. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಸೊ ಒಗ್ಗರಣೆಗೆ ಮಂಡಕ್ಕಿ ಎಷ್ಟಿದೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಸಾಸಿವೆ ಹಾಕಿ, ಆಮೇಲೆ ಜೀರಿಗೆ ಹಾಕಿ, ಆಮೇಲೆ ಕರಿಬೇವು, ನಂತರ ಹಸಿರು ಮೆಣಸಿನ್ಕಾಯಿ, ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ ಹಾಕಿರೋದು, 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ಇದು ಸ್ವಲ್ಪ ಆಯಿಲೆಲ್ಲ ಫ್ರೈ ಆಗಲಿ. ಆನಂತರ 1 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಕಿ ಇದನ್ನು ಕೂಡ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿ. ಸೊ ಅರಿಶಿನ ಇದಕ್ಕೆ ಮೇನಾಗಿ ಬೇಕಾಗುತ್ತೆ. ಚಿತ್ರಾನ್ನಕ್ಕಾಗಲಿ ಮಂಡಕ್ಕಿ ಉಸುಳಿಗಾಗಲಿ ಎಲ್ಲ ಅರಿಶಿನ ಹಾಕಿದ್ರೆ ಚಂದ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ನೆನೆಸಿಟ್ಟಿರುವಂತಹ ಮಂಡಕ್ಕಿನ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡಿ. ಭಾಳ ಚೆನ್ನಾಗಿರುತ್ತೆ. ಬೆಳಗಿನ ಒಂದು ತಿಂಡಿಗೆ ಇದ್ರ ಜೊತೆಗೆ ಬೋಂಡ ಏನಾದರೂ ಇದ್ದರೆ ತುಂಬಾ ರುಚಿಯಾಗಿ ಒಂದು ಒಳ್ಳೆ ಟಿಫನ್ ಆಗುತ್ತೆ. ಬಿಸಿ ಬಿಸಿಯಾಗಿದ್ರೇ ತಿಂದರೆ ಭಾಳ ಚೆನ್ನಾಗಿರುತ್ತೆ. ಸೊ ಲಾಸ್ಟಿಗೆ ಕಡಲೆಬೇಳೆ ಮತ್ತು ಶೇಂಗಾನ ಈ ರೀತಿಯಾಗಿ ಫ್ರೈ ಮಾಡಿ ಹಾಕ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಗರಿ ಗರಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಕಡಲೆ ಪುಡಿ ಅಂದರೆ ಪುಟಾಣಿ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು ಕಡಲೆ ಪುಡಿನ. ಸೊ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೊ ತೋಯಿಸಿದ ಮಂಡಕ್ಕಿ ಅಂತಲೂ ಅಂತಾರೆ, ಮಂಡಕ್ಕಿ ಉಸುಳಿ ಅಂತಲೂ ಅಂತಾರೆ. ಸೊ ನೋಡಿದ್ರಲ್ವ ಮಂಡಕ್ಕಿ ಉಸುಳಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ. ಇದಕ್ಕೆ ಈರುಳ್ಳಿ ವಡೆ ಇಲ್ಲಾಂದರೆ ಮೆಣಸಿಗೆ ಮಿರ್ಚಿನಾದರೂ ಆದರೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ. ಟೇಕ್ ಕೇರ್, ಎಲ್ರಿಗೂ ಬಾಯ್.